ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಡೇ 1. ನಾನೀಗ ಆಲ್ರೆಡಿ ಚನ್ನಪಟ್ಟಣದಲ್ಲಿದ್ದೀನಿ. ಈಗ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಸಾಗೂರ್ಗೆ ಹೋಗಿ ಅಲ್ಲಿಂದ ಏಳ್ಗಳ್ಳಿಗೆ ಹೋಗ್ತೀವಿ. ಈ ಬ್ಲಾಗಲ್ಲಿ ನನ್ನ ತಮ್ಮ ಪ್ರಜ್ವಲ್ಲು ಹಾಗೂ ನಮ್ಮ ಮಾವ ಸುಪ್ರೀತ್ ಅವರಿದ್ದಾರೆ. ಈಗ ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ ಅವರು ಬಸ್ ಸ್ಟ್ಯಾಂಡಲ್ಲಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ನಾವು ಕೂಡ ಈಗ ಸಾತ್ಗಳ್ಳಿಗೆ ಹೋಗಬೇಕು. ಸಾತ್ಗಳ್ಳಿ, ಸಾತ್ನೂರು, ಏಳ್ಗಳ್ಳಿ, ಸಾತ್ಗಳ್ಳಿ, ಏನೋ ಒಂದು ಗೈಸ್, ಅಲ್ಲಿಂದ ಹೋಗ್ಬೇಕು. ಸೊ ಬನ್ನಿ, ಇವತ್ತು ಹೆಂಗಿರುತ್ತೆ ಡೇ 1 ಆಫ್ ಅವರ್ ಜರ್ನಿ ಅಂತ ಹೇಳ್ತೀನಿ. ಎಷ್ಟು ಎಲ್ಲೆಲ್ಲಿ ಹೆಂಗೆ ನಡೀತೀವಿ, ಎಷ್ಟು ಕಿಲೋಮೀಟ್ರ್ ನಡೀತೀವಿ, ಯಾವ ಥರ ನಡೀತೀವಿ, ಕಾಲಲ್ಲಿ ನಡೀತೀವೋ ಕೈಯಲ್ಲಿ ನಡೀತೀವೋ ಮಂಡಿಲಿ ನಡೀತೀವೋ ಅಂತ ಹೇಳ್ತೀನಿ. ನಮ್ಮ ಮಾವ ಇವತ್ತು ಫುಲ್ಲು ಬರೀಗಾಲ ನಡೀತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸತತವಾಗಿ 20 ದಿವಸದಿಂದ ಟ್ರೈನಿಂಗ್ ತಗೊಂಡು ಇವತ್ತು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಈಗ ನಾವು ಹೋಗಿ ಅಂತ ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗೋಣ. ಹಾಯ್ ಗೈಸ್, ಈಗ ಆಲ್ರೆಡಿ ನಾವು ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲವ್ರು ನೋಡಿ, ಇಲ್ಲಿ ತ್ರಿಮೂರ್ತಿಗಳು. ಮುಖ ತೋರ್ಸಪ್ಪ. ನೀನೇ ಊಟ ಮಾಡ್ದ? ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಬಾಯ ಮೈಸೂರು ಬಸ್ ಹೊತ್ಬಿಟ್ಟು ಹೇಳ್ತೀನಿ ನೀನು. ಈಗ ನಾವು ಸಾತ್ಗಳ್ಳಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಅಲ್ಲಿಂದ ನಾವು ಹೆವಿ ಸೆಕ್ಯೂರಿಟಿ ಇದೆ. 3 ಜನ ಸಣ್ಣಕ್ಕಿದ್ದೀವಿ ಗೈಸ್. ಅದಕ್ಕೆ ಗೈಸ್ ಈಗ ಜಸ್ಟ್ ಸಾತ್ನೂರ್ನ ಎಳೆದೆ ಗೈಸ್. ಈಗ ಜಸ್ಟ್ ಹಿಂಗೆ ಜಿಗ್ಗಂತ ಈಗ ಏಳ್ಗಳ್ಳಿಗೆ ಹೋಗ್ಬೇಕು ಗೈಸ್. ಬಸ್ಸು ಫುಲ್ಲು ರಶ್ಶು ಗೈಸ್. ಸಂಜೆ ಆಗಿಬಿಟ್ಟಿದೆ, ಎಲ್ಲ ಮನೆ ತಲುಪಬೇಕಲ್ಲ, ಅದಕ್ಕೆ ಫುಲ್ ರಶ್ ಆಗ್ಬಿಟ್ಟಿದೆ ಗೈಸ್. ಜಸ್ಟ್ ನಾವು ಏಳ್ಗಳ್ಳಿಗೆ ರೀಚ್ ಆಗಿದ್ದೀವಿ. ಸೊ ನೋಡಿ, ಇದೇ ಪಾಯಿಂಟಿಂದ ನಾವು ಇಲ್ಲಿ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡೋದು. ಸೊ ಕಂಪ್ಲೀಟಾಗಿ ಈ ಥರ ಬರುತ್ತೆ. 100 ರೂಪಾಯಿಗೆ ಎಷ್ಟು? 100 ರೂಪಾಯಿ ಒಂದು ಮ್ಯೂಸಿಕ್. ಸಲ 50 ರೂಪಾಯಿಗೆ 2. ನೀ ಕೊಟ್ಟಿಯಾ ಹೇಳು. ಆಗಲ್ಲ ಬಿಡೋಣ, ಆಯಿತು. ನಾನು 50 ರೂಪಾಯಿಗೆ 2, 100 ರೂಪಾಯಿಗೆ 2 ಆರ್ಬೇಕು. ಏನು ಹೇಳೀಗ ಫೈನಲ್ಲು ಗೈಸ್. ಈಗ ನೋಡಿ, ಎಲ್ಲ ನಮ್ಮ ಕಡೆಯವರೆಲ್ಲ ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಈಗ ಏನು ಹೇಳಪ್ಪ ಫೈನಲ್ಲು? 100 ರೂಪಾಯಿಗೆ 2. ಏನು ಹೇಳ? 100 ರೂಪಾಯಿಗೆ 2, 100 ರೂಪಾಯಿಗೆ 2 ಆಗಲ್ಲ ಬಿಡೋಣ, ಆಯಿತು. 100 ರೂಪಾಯಿ ಅಂತೆ. ಒಳಗಡೆ ಎಷ್ಟು ರೂಪಾಯಿ? ಒಳಗಡೆ ಎಷ್ಟು ರೂಪಾಯಿ? 50 ರೂಪಾಯಿ ಗೈಸ್. ಬನ್ನಿ ನೋಡಿ, ದ ವ್ಯೂ ಹಿಂಗಿರುತ್ತೆ ನೋಡಿ, ಸಕ್ಕತ್ತಾಗಿರುತ್ತೆ ವ್ಯೂ. ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ. ಸಖತ್ ಮಜಾ ಇರುತ್ತೆ, ಸಖತ್ ಥ್ರಿಲ್ ಇರುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೈಸ್. ಈಗ ನಾವು ಟಾರ್ಪಲ್ನ ಪರ್ಚೇಸ್ ಮಾಡಿಕೊಂಡು ಬಾರ್ಗೇನಿಂಗ್ ಮಾಡಬೇಕು ಗೈಸ್. ಬಾರ್ಗೇನಿಂಗ್ ಮಾಡಿಲ್ಲ ಅಂದರೆ ಏನು ಕೆಲಸನೂ ಆಗೋಲ್ಲ. ಸೊ ಎಷ್ಟು 3ಕ್ಕೆ 250 ಕೊಟ್ಟು ಸಖತ್ ಲಾರ್ಜ್ ಇದೆ. ಸೊ ಬನ್ನಿ ಗೈಸ್, ಈಗ ನಾವು ಕೂಡ ಹೋಗೋಣ. ಸಖತ್ ಮಜಾ ಇರುತ್ತೆ, ಸಖತ್ ಥ್ರಿಲ್ ಇರುತ್ತೆ ಅಂತ ಹೇಳ್ತಾ ಬನ್ನಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಿಮಗಿಲ್ಲೆಲ್ಲ ಧೂಪ ಎಲ್ಲ ಸಿಗುತ್ತೆ ಗೈಸ್. ಈಗ ಫುಲ್ಲು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ, ಆ ದೇವಸ್ಥಾನಕ್ಕೆ ರೀಚ್ ಆಗಬೇಕೀಗ. ಬನ್ನಿ ಗೈಸ್, ಹೋಗುವ ಗೈಸ್. ಈಗ ಏಳ್ಗಳ್ಳಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಹೆಂಗಿದ್ದೀರಾ? ನಿನ್ಗೆ ಯಾಕೆ ಆಮೇಲೆ? ಹಾಯ್ ಗೈಸ್, ಈಗೆಲ್ಲ ಫುಲ್ಲು ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಸೊ ಗೈಸ್ ಈಗೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಒಂದು ಸ್ವಲ್ಪ ಟಾರ್ಚ್ ಲೈಟ್ನ ತಗೊಂಡು ಬನ್ನಿ ಈಗ ಹೋಗೋಣ.
ನಮ್ಗೆ ಬ್ರೋ ಕತ್ಲಲ್ಲಿ ಕಾಣ್ತಾ ಇಲ್ಲ, ಇರೇ ಲೈಟ್ ಆನ್ ಮಾಡ್ತೀನಿ ಫಸ್ಟ್. ನೋಡಿ ಗೈಸ್, ಈಗ ನಮ್ಮ ಸಾಗರ್ ಬ್ರೋ ಅಯ್ಯಪ್ಪ ಸ್ವಾಮಿ ಪ್ರಸಾದ ತಗೊಂಡ್ಬಿಟ್ಟಿದ್ರೆ ಎಲ್ಲರಿಗೂ. ಕೊಟ್ಟವರು ನಮ್ಮ ಬ್ರೋ. ವಾಟೋಡು ಈ ತರದೊಂದು ಇಂಗ್ಲಿಷೇ ನಂಗೆ ಗೊತ್ತಿರ್ಲಿಲ್ಲ, ಈಗಲೇ ಗೊತ್ತಾಗಿದ್ದು. ಅಲ್ಲಿ ಹೆಂಗೈತೆ? ಗೈಸ್, ಈಗ ನಾವು ಮುದ್ದೆ ಸಾರು, ಕಳ್ಳು ಸಾರು ಊಟಕ್ಕೆ ಸಿಕ್ಕಿದೆ. ಇದು ಆಕ್ಚುಲಿ ಚೆನ್ನಾಗಿರೋ. ಗೈಸ್, ಈಗೆಲ್ಲ ಎಲ್ಲರೂ ಊಟ ಬಾಚ್ತವ್ರೆ ನೋಡಿ ಗಾಯ್ಸ್. ಇವರಂತೂ ಭರ್ಜರಿ ಬ್ಯಾಟ್ಸ್ಮನ್ ಗೈಸ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್, ಸೊ ಬನ್ನಿ. ಇಲ್ಲೋದ ಅವನು ಇಲ್ಲಿ ಸೆಕೆಂಡ್ ಟ್ರಿಪ್ಗೆ ರೆಡಿ ಆಗ್ತಾ ಇದಾರೆ ನಮ್ಮ ಪ್ರಜ್ವಲ್ ಸಿಂಗ್ ದೇಶಪಾಂಡೆ ಅವರು. ಬಾರ್ಸಿ ಬ್ರೋ, ಎನರ್ಜಿ ಬೇಕಲ್ಲ. ಆಳೆಲ್ಲ ಮಾಡಿ ಬೆಣ್ಣೆ ಬೆಟ್ಟ ಮಾಡಿ ಮಜ್ಜಿಗೆ ಹೆಚ್ಚುವರಿ ಮಾಡಿ ತಿಂಗಳು ಸೇವೆ ಪಡಿ ಬಂತ ನಾಗಮಲೆ ಪಾದಗೊಳಿಸಲು ಉಗೇನೆ ಮಲೆ ಗುಂಜು ಮಲೆ ಗುರುಗಂಜಿ ಮಲೆ 77 ಮಲೆ 75 ನಾಟಿ ಹೊಡಿ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪ ಪಾದಗೊಳಿಸಲು ಉಗೇನೆ ಕೊಟ್ಟವ್ರ ಮನೆ ಆಲ್ಸಾಗರ ಮಾಡಿ ಕೊಟ್ಟವ್ರ ಮನೆ ನಡೆಯಲ್ಲಿ ಮಾಡಿ ಅವ್ರ ಗಂಡು ಮಕ್ಕಳಿಗೆ ಗಣೇಶ ಸ್ಥಾನ ಕೊಟ್ಟು ಅವ್ರ ಹೆಣ್ಮಕ್ಳಿಗೆ ಮುತ್ತೈದೆ ಸ್ಥಾನ ಕೊಟ್ಟು ಸಕಲ ಭಾಗಿ ಸಂತೋಷ ಐಶ್ವರ್ಯ ಕೊಟ್ಟು ಕಾಪಾಡ ಮುದ್ದು ಮಾದಪ್ಪ ಪಾದಗೊಳಿಸಲು ಉಗೇನೆ. ಗೈಸ್, ನೀವು ನೋಡ್ಬೋದು ಅಲ್ಲಿ ಫುಲ್ ಕಾಡಿಗೆ ಚಾ ಹೊಡೈತೆ. ಕಾಡಿಗಿಚ್ಚಲ್ಲ ಯಾರೋ ಇಕ್ಬಿಟ್ಟವ್ರೆ. ಸೊ ಗೈಸ್, ಈಗ ನಾವು ಯಗ್ನೂರ್ಗೆ ಫಸ್ಟ್ ಡೇ ಬಂದು ಹಾಲ್ಟ್ ಆಗಿದ್ದೀವಿ. ಈಗ ಯಾವುದೋ ಒಂದು AC ರೂಮ್ ಸಿಕ್ಕಿದೆ ಮೇಲ್ಗಡೆ. AC ರೂಮ್ ಅಂದ್ರೆ ಆ ಥರ ಎಲ್ಲ ಸೇರ್ಕೊಬಿಡಿ. ಒಂದು ಮೇಲ್ಗಡೆ ಅದೇನಂತಾರೆ, ಮೋಲ್ಡ್ ಮೇಲೆ ಮಲಿಕೊಂಡು ಈಗ ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದು ಕಾವೇರಮ್ಮ ನದಿಗೆ ರೀಚ್ ಆಗ್ತೀವಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಫುಲ್ ಮಜಾ ಇರುತ್ತೆ ಗೈಸ್. ಆದರೂ ಏನೇ ಹೇಳಿ ಗೈಸ್, ಕತ್ಲೊತ್ತಲ್ಲಿ ನಕ್ಷತ್ರ ಎಣಿಸೋದೈತಲ್ಲ, ಸಕ್ಕದಾಗಿ ಕಾಣುತ್ತೆ. ಸೊ ಈಗ ಎಲ್ಲ ಟೆರೆಸ್ ಮೇಲೆ ಮಲಗಿದ್ದೀವಿ. ಫುಲ್ ಚಳಿ ಇದೆ. ಬೆಡ್ಶೀಟ್ ಎಲ್ಲ ಹೊಸ್ಕೊಂಡಾಗಲೇ ಫ್ಲ್ಯಾಟು. ನಮ್ಮ ಮಾವ ಅವರು ಸ್ವಲ್ಪ ಗೇಮ್ ಆಡ್ತಾಯಿದ್ದಾರೆ. ಗೇಮ್ ಆಡಿಕೊಂಡು ಇಲ್ಲೂ AC ರೂಮ್ ಇದ್ದಂಗೆ ಇದೆ ಗೈಸ್. 6.5 hours later. ಗೈಸ್, ಆಗಲೇ ಎಷ್ಟು ಗಂಟೆಗೆ ಇದ್ದಿದ್ದು ಬೈ ನಾವು? 3:30 ಗೈಸ್. ಈಗ 3:30 ಎದ್ದು ಎಲ್ಲ ಟೀ ಕುಡ್ದು ಪೀಸಾಗಿ ಇಲ್ಲಿಂದ ಹೊರಡಬೇಕು. ಸೊ ಬನ್ನಿ ಗೈಸ್, ಇಲ್ಲಿಂದ ಈಗ ಹೊರಟಿ ಕಾವೇರಿ ನದಿ ದಾಟಬೇಕು. ತೋರ್ಸೋಣ. ಏನು ನೋಡ್ತಾವನೆ? ಏನು ನೋಡ್ತಾ ಇಲ್ಲ. ನಿಂತವನೆ ಗೈಸ್, ಸ್ಟಾಕ್ ಮಾಡ್ತಾವನೆ ಗೈಸ್. ಹಿಂಗೆ ಬಾಸ್ ಆಗಂಗೆ ಚಿಕ್ಕ ವಯಸ್ಸಲ್ಲಿ. ಇದಕ್ಕೊಂದು ಟ್ರೋಲ್ ಹಾಕೋಣ. ಸೊ ಗೈಸ್, ಈಗ ಇಲ್ಲಿಂದ ಹೊರಡ್ತಾ ಇದೀವಿ. ಈ ಸಲ ಈ ಮನೇಲಿ ಮಲಗಿದ್ವಿ. ಹೋದ ಸಲ ಆ ಕಡೆ ಸೈಡಲ್ಲಿ ಒಂದು ಮನೆ ಇತ್ತು, ಆ ಮನೇಲಿ ಮಲಗಿದ್ವಿ. ಸೊ ಬನ್ನಿ, ಇಲ್ಲಿಂದ ಹೊರಡೋಣ ಪೀಸಾಗಿ. ಜಾಗ ಬಿಟ್ಟು ನೆಕ್ಸ್ಟ್ ಕಡೆ ಹೋಗೋಣ.
ಗೈಸ್ ಈಗ ಫುಲ್ಲು ನಡ್ಕೋಗ್ತಾ ಇದ್ದೀವಿ. ಫುಲ್ ಕಾಡು ರೋಡು, ಹೆವಿ ಕಾಡು ಎಲ್ಲ ಬರ್ತಾ ಇದ್ದಾರೆ ಗೈಸ್. ಸೊ ಬನ್ನಿ ನಾವು ಕೂಡ ಹೋಗೋಣ. A few moments later. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಭಿಮಾನಿಗಳು ಹಿಂದೆ ತಿರುಗಿ ನೋಡ್ಬೇಕು. ನೋಡಿ ಗೈಸ್, ಫಸ್ಟ್ ಪ್ಲೇಯರ್ ಆಗ್ಲಿ ಇಂಜುರಿ ಆಗಿದ್ರೆ, ಕಾಲು ಊಸ್ಟಾಗಿ ಉಡಾಡಾಗಿದೆ, ಹಚ್ಕೊಂಡು ಸೇಫ್ಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲೇ ಈಗ ನಾವು ಬೆಳಗಿನ ಜಾವ 7 ಗಂಟೆಲಿ ನಾಷ್ಟ, 7 ಗಂಟೆ 6:15 ನಾಷ್ಟ ಮಾಡಿದ್ವಿ. ಬಾತ್ ಕೊಡ್ತಾ ಇದ್ರು. ಸೊ ಬನ್ನಿ ಗೈಸ್, ಬೆಳಗಾಗ್ತಾ ಇದೆ. ರೆಡಿ ಬಾ, ಹೋಗೋರೆ ಅದೇ ಬಾ ಬ್ರೋ. ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ನೀನು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಬಾ ಬ್ರೋ. ನೋಡು ಬ್ರೋ, ಬೆಟ್ಟ ಗುಡ್ಡಗಳನ್ನ ಹತ್ಕೊಂಡು ನಾವು ಮಾದಾಪುರ ನೋಡಕ್ಕೆ ಹೋಗ್ತೀವಿ. ಈ ಥರ ಇರುತ್ತೆ ನೋಡಿ ಬ್ರೋ. ವ್ಯೂ ನೋಡು ಬ್ರೋ, ಮಾರ್ನಿಂಗ್ ವ್ಯೂ ನೋಡು ಬ್ರೋ. ಜನ ನೋಡು ಬ್ರೋ, ಹಿಂಗೆ ನಡ್ಕೊ ಹೋಗ್ತಾ ಇರ್ತಾರೆ ಬ್ರೋ. ಲಕ್ಷ ಜನ ಬಂದು ಹೋಗ್ತಾ ಇರ್ತಾರೆ. ಬಾ ಬ್ರೋ, ನೀನು ಬಾ ಬ್ರೋ ಮುಂದಿನ ಸಲ ಇಂದ. ನೋಡಿ, ಅಲ್ಲಿಂದ ಜನ ನಡ್ಕೊ ಬಂದು ಇಲ್ಲಿ ಹೋಗ್ತಾ ಇದ್ದಾರೆ ಗೈಸ್. ಬನ್ನಿ ಈಗ ನಿಮ್ಗೊಂದು ಸೈಕ್ ಆಗಿರೋ ವ್ಯೂ ತೋರಿಸ್ತೀನಿ. ಹೆಂಗಿರುತ್ತೆ ಅಂದರೆ ವ್ಯೂ ಬೆಂಕಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದು ಸನ್ರೈಸು ಆಗೋಗಿದೆ, ಬಟ್ ಆದರೂ ಒಂದು ವ್ಯೂ ಇದೆ. ಬನ್ನಿ ಆ ವ್ಯೂ ತೋರಿಸ್ತೀನಿ, ಸಕ್ಕತ್ತಾಗಿದೆ ಅಂತ ನೋಡಿ. ಈ ಥರ ಬೆಟ್ಟ ಎಲ್ಲ ಹತ್ಕೋಗ್ಬೇಕು ವ್ಯೂಗೋಸ್ಕರ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ನೀವೇನಾದ್ರು ಬರೋರು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಖಂಡಿತ ನಮ್ಮ ಜೊತೆ, ನಮ್ಮ ಪರ್ಸೆ, ನಮ್ಮ ಟೀಮ್ ಅವ್ರ ಜೊತೆ ಕರ್ಕೊಂಡು ಬಂದೇ ಬರ್ತೀವಿ. ಸೊ ಇಷ್ಟೊತ್ತು ತನಕ ನಾನು ನಿಮ್ಮನ್ನ ವೆಯ್ಟ್ ಮಾಡಿಸಿದ್ದು ಒಂದೇ ವ್ಯೂಗೆ. ಸೊ ಬನ್ನಿ ಆ ವ್ಯೂ ತೋರಿಸ್ತೀನಿ. 1 2 3 ನೋಡಿ ಗೈಸ್. ಇದೆಲ್ಲ ನಮ್ದೇ ಗದ್ದೆ. ಗೈಸ್, ಈಗ ಕಾವೇರಿ ನದಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಾಷ್ಟ, ಬಾತು ಅವನು ಬರ್ಲಿ ಕೊಡ್ತಾ ಇರ್ತಾರೆ. ದಾನಿಗಳಿರ್ತಾರೆ, ದಾನಿಗಳು ತಗೊಬಂದು ಕೊಡ್ತಾ ಇರ್ತಾರೆ ಗೈಸ್. ಮುಳ್ಳು ನೋಡಿ, ಇದು ಮುಳ್ಳು, ಬಬ್ಲು ಮುಳ್ಳು. ಫೋಕಸ್ ಐತೆ ಅಲ್ವಲ್ಲ ಬೈ. ಬೈ ನೀನು ನಮ್ಮ ಬ್ಲಾಗಲ್ಲೇ ಬಂದಿಲ್ಲ ಬೈ ನೀನು. ನೋಡಿ ಗೈಸ್, ಮಿಕ್ಸ್ ರೈಸ್ ತಿಂತಿರೋ ಕಲಾವಿದ್ರು. ಮೊಸರನ್ನ, ಚಿತ್ರಾನ್ನ, ಬಾತು. 1 2 3 ಜನ. ಇಲ್ಲಿ ಎರಡು ಐತಿ ಇಲ್ಲಿ. ಬ್ರೋ ಹೆಂಗೈತೆ ಬ್ರೋ ಟೇಸ್ಟ್? ಮನೇಲೆ ಮಾಡ್ಕೊಂಡ್ ಬರ್ತಾನ ಅದು. ಈಗ ಆಲ್ರೆಡಿ ನಾವು ಕಾವೇರಿ ನದಿ ತೀರಕ್ಕೆ ರೀಚ್ ಆಗಿದ್ದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ, ಸಿಕ್ಕಾಪಟ್ಟೆ. ಅಲ್ಲಿ ನೀವು ನೋಡ್ಬೋದು, ಸೇಮ್ ಒಳ್ಳೆ ಪ್ರಯಾಗ್ರಾಜ್ ತರ ಕಾಣ್ತೈತೆ. ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಪೊಲೀಸ್ ಅವರು ಹೇಳ್ತಾರೆ ಆ ಕಡೆ ಆ ರೂಟಲ್ಲಿ ಹೋಗ್ಬೇಕು, ದಾರ ಹಾಕಿರ್ತಾರೆ. ಸೊ ಆ ರೂಟಲ್ಲಿ ಹೋಗ್ಬೇಕು. ಜನ ಮಾತ್ರ ಸಿಕ್ಕಾಪಟ್ಟೆ ಹೋಗ್ತಾ ಇದಾರೆ ಗೈಸ್. ಈಗ ನಾವು ಕಾವೇರಿ ದಡನ ರೀಚ್ ಆಗಿದ್ದೀವಿ. ಸೊ ಫುಲ್ ಇಲ್ಲಿ ತನಕ ನೀರು ಬರ್ತಾ ಇದೆ ನೋಡ್ಬೋದು. ಫುಲ್ ಹೆವಿ ರಶ್ ಆಗ್ಬಿಟ್ಟಿದ್ರೆ. ಸೊ ನಾವು ಈ ಸ್ಪಾಟಲ್ಲಿ ದೇವ್ರನ್ನ ಕುಣಿಸಿ ಪೂಜೆ ಮಾಡಬೇಕು. ನೋಡಿ ನಮ್ಮ ಬ್ರೋ ಅಲ್ಲುರ್ಸ್ತಾವ್ರೆ ಪೀಸಾಗಿ. ಎಲ್ಲ ಸ್ನಾನಕ್ಕೆ ಬಟ್ಟೆ ರೆಡಿ ಮಾಡ್ಕೋತವ್ರೆ. ಸೊ ಬನ್ನಿ ನಾವು ಕೂಡ ಈಗ ಹೋಗಿ ಪೀಸಾಗಿ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಏನಾದ್ರು ತಿನ್ನಕ್ಕೆ ತಿಂದ್ಕೊಂಡು ಪೀಸಾಗಿ ಬರೋಣ ಗೈಸ್. ಈಗ ನಾವು ಕಾವೇರಿ ನದಿ ದಾಟಿ ಒಂದು ಗುಡ್ಡ ಹತ್ತಿ ಒಂದು ಗುಡ್ಡ ಇಳಿದು ವಾಟರ್ ಬ್ರೇಕು ಗೈಸ್. ನೋಡಿ ನೀರು ಹಿಂಗಿರುತ್ತೆ. ದಯವಿಟ್ಟು ನೀರನ್ನಂತೂ ವೇಸ್ಟ್ ಮಾಡೋಕೆ ಹೋಗ್ಬೇಡಿ.
ನೋಡಿ ನೀರಿಗೆ ನಾವು ಇಲ್ಲಿ ಎಷ್ಟು ಕಷ್ಟಪಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ನೋಡಿ. ಎಲ್ಲರೂ ಫುಲ್ಲು ಈಗ ಪೀಸಾಗಿ ನಡ್ಕೋಗ್ತಾ ಇದ್ದಾರೆ. ಅಮ್ಮಮ್ಮ ಅಂದರು ಇನ್ನೂ ಒಂದು 3 ಅವರ್ ಜರ್ನಿ. ಈಗ 4:40 ಟೈಮು. ಸೊ ಬನ್ನಿ ನಾವು ಕೂಡ ಹೋಗೋಣ. ಧೂಪ ಹಾಕ್ಬಿಟ್ಟು ನೋಡಿ, ಇದು ಧೂಪ ಹಾಕೋದು ಅಂದರೆ ಇಲ್ಲಿ ಧೂಪ ಹಾಕಿ ಹೋಗ್ಬೇಕು. ಹೆಂಗೈತೆ ಅಮ್ಮ ಎಕ್ಸ್ಪೀರಿಯನ್ಸು? ನನ್ನ ಕೈಯಲ್ಲಿ ಆಯ್ತಾ? ಖರಾಬ್ ಅಂತೀಯ? ಖರಾಬ್ ಸೈಕ್ ಇವರಿಬ್ರು ಗೈಸ್, ಇವ್ರು 3 ಜನ ಫಸ್ಟ್ ಟೈಮ್ ಬಂದ್ಬಿಟ್ಟವ್ರೆ. ಖರಾಬ್ ಸೀನ್ಸ್ ಕೊಡ್ತಾ ಇದೀವಿ ಈಗೆಲ್ಲ ಫುಲ್ಲು. ನೋಡಿ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ ನಮಗೆ. ಫುಲ್ ಪೊಲೀಸ್ ಪ್ರೊಟೆಕ್ಷನಲ್ಲಿ ಹೋಗ್ತಾ ಇರ್ತೀವಿ. ಮಂಡ್ಯ ಅಲ್ಲ. ಹಾಯ್ ಗಾಯ್ಸ್, ಈಗ ಫೈನಲಿ ನಾವು ಊಟ ಮುಗಿಸ್ಕೊಂಡು, ಇದು ಯಾವ ಊರಿದು, ಊರ ಹೆಸರು ಸಾಗ್ಯ. ಎಸ್, ಸಾಗ್ಯಾಗೆ ರೀಚ್ ಆಗಿದ್ದೀವಿ. ಸೊ ಎಲ್ಲೆಲ್ಲ ನೋಡಿ ಊಟ ನಡೀತಾ ಇದೆ. ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಟೀಮು ಎಲ್ಲರೂ ಇಲ್ಲೇ ಇದ್ದಾರೆ ಪೀಸಾಗಿ. ಸೊ ಬನ್ನಿ ಗಾಯ್ಸ್, ನೋಡಿ ಎಲ್ಲ ಊಟ ಅನ್ನ ಸಂತರ್ಪಣೆ ನಡೀತಾ ಇದೆ. ಬನ್ನಿ ಗೈಸ್, ಈಗ ನಾವು ಕೂಡ ಹೋಗಿ ಊಟ ಎಲ್ಲ ಮುಗಿದು ಹೋಗಿ ಪೀಸಾಗಿ ಹೋಗಿ ಮಲಿಕಳದೆ ಗೈಸ್. ಹಾಯ್ ಗೈಸ್, ಈಗ ಎಲ್ಲರೂ ಮಲಿಕಳಕ್ಕೆ ಬಂದಿದ್ದೀವಿ. ನಮ್ಮ ಡೇ 2 ಆಫ್ ವ್ಲಾಗಿಂಗ್ ಆಫ್ ಮಾದೇಶ್ವರ ಪಾದಯಾತ್ರೆಗೆ ನಾವಿವತ್ತು ಶಾಗ್ಯಾಗೆ ರೀಚ್ ಆಗಿ ಈಗ ಮಲಗಿದ್ದೀವಿ. ನಾಳೆ ಕೂಡ ಸಖತ್ ಮಜಾ ಇರುತ್ತೆ. ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವತ್ತೊಂದು ಡೇ 2 ಆಫ್ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಗೈಸ್, ಈಗ ಟೈಮ್ ಬಂದು 4:15 ಎಕ್ಸಾಕ್ಟಾಗಿ, ಫೆಬ್ರವರಿ 23. ಸೊ ನೋಡಿ, ಈಗ ನಾವು ಇಲ್ಲಿ ನಡ್ಕೊ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ರೆಗ್ಯುಲರ್ ಆಗಿ ನಮಗೆ ಹಾಲು, ರಾಗಿ ಅಂಬ್ಲಿ, ಬಾದಾಮ್ ಹಾಲು, ನಿಮ್ಗೆ ಯಾವ್ದು ಬೇಕು ಅದನ್ನ ಇಲ್ಲಿ ಕೊಡ್ತಾರೆ. ಸೊ ಇಲ್ಲಿಂದ ಕುಡ್ಕೊಂಡು ಮತ್ತೆ ವಾಪಸ್ಸು ನಡೆಯೋದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಗೈಸ್ ನೋಡಿ, ಬಾದಾಮಿ ಹಾಲು ಕೊಟ್ಟಿದ್ದಾರೆ.